ಯುಗಾದಿ ಹಬ್ಬದ ದಿನ ನಿಮ್ಮ ವಿಸ್ತಾರ ನ್ಯೂಸ್ ಸಾಮಾಜಿಕ ಜವಾಬ್ದಾರಿ ಕಳಕಳಿಯ ಜೊತೆಗೆ ಜಲವೇ ಜೀವನ ಅನ್ನುವಂತಹ ಒಂದು ಬೃಹತ್ ಅಭಿಯಾನಕ್ಕೆ ಚಾಲನೆ ಕೊಡ್ತು. ಸೊ ನೀರಿಲ್ಲದೆಡೆಗೆ ನೀರು ಕೊಡುವಂತಹ ಮಹಾ ಅಭಿಯಾನ ಇದು. ಟ್ಯಾಂಕರ್ ಮೂಲಕ ನೀರು ನೀಡ್ತಾ ಇದೆ ವಿಸ್ತಾರ ನ್ಯೂಸ್. ಗದಗ ಬೆಟಗೇರಿಯ ಭಜಂತ್ರಿ ಓಣಿಗೆ ನೀರನ್ನ ಪೂರೈಸಲಾಗ್ತಾ ಇದೆ. ನೀರು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ. ತತ್ವಾರ ಉಂಟಾಗಿದೆ. ಒಂದು 2-2.5 ಎಕರೆ ಪ್ರದೇಶದ ಒಂದು ಕೆರೆಯಲ್ಲಿ ಒಂದೇ ಒಂದು ಬಕೆಟ್ ಅಷ್ಟು ನೀರೇನು ಉಕ್ತಾ ಇದೆಯಲ್ಲ, ಆ ನೀರನ್ನೇ ಸೋಸ್ಕೊಂಡು ಕುಡಿತಾ ಇದ್ದಾರೆ ಜನ ಎಷ್ಟೋ ಭಾಗಗಳಲ್ಲಿ. ಸೊ ಹೀಗಿದ್ದಾಗ ಗದಗ ಬೆಟಗೇರಿಯ ಭಜಂತ್ರಿ ಓಣಿಗೆ ನೀರು ಪೂರೈಸಿದ್ದೀವಿ. ಅಭಿಯಾನಕ್ಕೆ ಯಂಗ್ ಇಂಡಿಯಾ ಪರಿವಾರ ಸಾಥ್ ಕೊಟ್ಟಿದೆ. ಬೆಂದಿಗೆಗಳ ಮೂಲಕ ನೀರು ತುಂಬಿಸ್ಕೊಂಡು ಹೋದ್ರು ಜನ. ಖುಷಿಯಿಂದ ಬಂದ್ರು. ನೀರಿಲ್ಲದೆ ಪರದಾಡ್ತಾ ಇದ್ದ ಜನರಿಗೆ ಕುಡಿಯುವ ನೀರನ್ನ ಪೂರೈಸೋದ್ರಲ್ಲಿ ಯಂಗ್ ಇಂಡಿಯಾ ಸಹಯೋಗ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಕಾರಣ ಸಾಮಾಜಿಕ ಜವಾಬ್ದಾರಿಯನ್ನ ಮಾಧ್ಯಮಾಂಗವಾಗಿ ನಾವು ನಿಭಾಯಿಸ್ತೀವಿ ಅಂತ ಹೊರಟಾಗ ಸಾಥ್ ನೀಡ್ತಾ ಇರುವಂತಹ ಸಂಘ ಸಂಸ್ಥೆಗಳಾಗಿರಬಹುದು ಅಥವಾ ಸ್ಥಳೀಯರಾಗಿರಬಹುದು ಅಥವಾ ಟ್ಯಾಂಕರ್ ನಡೆಸುವಂತಹ ಓನರ್ಶಿಪ್ ಅನ್ನು ತೆಗೆದುಕೊಂಡ್ರವರಾಗಿರಬಹುದು. ಹೀಗೆ ನಾವು ಒಂದು ಟ್ಯಾಂಕರ್ ಕೊಡ್ತೀವಿ, ನಾವು ಇಂತಿಷ್ಟು ಟ್ಯಾಂಕರ್ ಅಂತ ಕೊಡ್ತೀವಿ, ಯಾಕಂದ್ರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಬರ್ತಿದಾರಲ್ಲ, ನಿಜಕ್ಕೂ ಅಂತವ್ರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನೀವೀಗ ಗಮನಿಸ್ತಾ ಇರೋದು ಗದಗ ಬೆಟಗೇರಿಯ ಭಜಂತ್ರಿ ಓಣಿಯಲ್ಲಿ ಇವತ್ತು ಏನು ವಿಸ್ತಾರ ನ್ಯೂಸ್ನ ಜಲವೇ ಜೀವನ ಅಭಿಯಾನದ ಟ್ಯಾಂಕರ್ ಅಂದ ನೀರನ್ನ ಪೂರೈಸ್ತಾ ಇರುವಂತಹ ಒಂದು ಸಂದರ್ಭ. ಮಹಿಳೆಯರು ಬಹಳ ಉತ್ಸುಕತೆಯಿಂದ, ಯಾಕಂದ್ರೆ ಒಂದು ಹನಿ ನೀರಿಗೂ ಅಲ್ಲಿ ಪರದಾಟ ಇದೆ. ನಾವೆಲ್ಲಿ ನೀರಿಲ್ಲ ಅಂತ ಅಂದ್ರೆ ದುಡ್ಡಿದೆ ಅಥವಾ ಕೊಟ್ಬಿಟ್ಟು ತಂದು ಬಿಡ್ತೀವೇನೋ, ಬಟ್ ಅಲ್ಲಿ ದುಡ್ಡಿದ್ರೂ ಅಥವಾ ದುಡ್ಡು ಇಲ್ಲ, ಒಂದು ಕಡೆ ದುಡ್ಡು ಇಲ್ಲ ಇದ್ರೂ ತಗೊಳ್ತೀವಿ ಅನ್ನುವಂತಹ ವ್ಯವಸ್ಥೆ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹಾಲಿಂಗಯ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹಾಲಿಂಗಯ್ಯ, ವಿಸ್ತಾರ ನ್ಯೂಸ್ನ ಜಲವೇ ಜೀವನ ಅಭಿಯಾನಕ್ಕೆ ಒಳ್ಳೆ ರೆಸ್ಪಾನ್ಸ್ ರಾಜ್ಯದೆಲ್ಲೆಡೆ ಸಿಗ್ತಾ ಇದೆ. ಸೊ ಇವತ್ತು ನೀರನ್ನ ಪೂರೈಸಿದೀವಿ ನಾವು ಗದಗ ಬೆಟಗೇರಿಯ ಒಂದು ಭಾಗದಲ್ಲಿ. ಸೊ ಹೇಗಿದೆ ಜನರ ಪ್ರತಿಕ್ರಿಯೆ? ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ? ಹೇಗೆ ವ್ಯಕ್ತವಾಗ್ತಾ ಇದೆ ರೆಸ್ಪಾನ್ಸ್ ಈ ಅಭಿಯಾನಕ್ಕಾಗಿ? ಎಸ್ ಪ್ರತಿಭಾ, ನಿಜಕ್ಕೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬಿಸಿಲಿನ ಜೊತೆಗೆ ಬರಗಾಲದ ಛಾಯೆ ಜೊತೆಗೆ ಗದಗ ಬೆಟಗೇರಿಯ ಅವಳಿ ನಗರದಲ್ಲಿ ನೀರಿಗಾಗಿ ಸಾಕಷ್ಟು ಒಂದು ಜನ ಜಲಕ್ಷಾಮವನ್ನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಕಳೆದ ಯುಗಾದಿ ಹಬ್ಬದಂದು ಕೂಡ ಇದೇ ಬೆಟಗೇರಿ ಭಾಗದಲ್ಲಿ ಟ್ಯಾಂಕರ್ ನೀರಿಗಾಗಿ ಮಹಿಳೆಯರು ತಮ್ಮಷ್ಟಕ್ಕೆ ತಾವು ಬಡದಾಡಿಕೊಂಡಿರ್ತಕ್ಕಂಥ ಘಟನೆ ಕೂಡ ಜರುಗಿತ್ತು. ಹೀಗಾಗಿ ವಿಸ್ತಾರ ನ್ಯೂಸ್ ಇವತ್ತು ತಕ್ಷಣ ಒಂದು ಅಂತಹ ಭಾಗದಲ್ಲಿ ನೀರನ್ನು ಕೊಡುವ ಮೂಲಕ, ಅಂದರೆ ಸಮಸ್ಯೆಯನ್ನು ತೋರಿಸೋದಷ್ಟೇ ಅಲ್ಲ, ವಿಸ್ತಾರ ನ್ಯೂಸ್ ಆ ಸಮಸ್ಯೆಗೆ ಸ್ಪಂದನೆ ನೀಡತಕ್ಕಂಥ ಕೆಲಸಕ್ಕೆ ಇವತ್ತು ವಿಸ್ತಾರ ನ್ಯೂಸ್ ತನ್ನದೇ ಆಗಿರತಕ್ಕಂಥ ಒಂದು ಜಲವೇ ಜೀವನ ನೀರಿಲ್ಲದೆಡೆಗೆ ನೀರು ಅಂತಕ್ಕಂಥ ಅಭಿಯಾನಕ್ಕೆ ಒಂದು ಕೈ ಹಾಕಿರ್ತಕ್ಕಂಥದ್ದು. ಆ ಮೂಲಕ ಎಲ್ಲಿ ನೀರಿನ ಸಮಸ್ಯೆ ಇದೆಯೋ ಅಲ್ಲಿ ಒಂದು ನೀರನ್ನು ಕೊಡ್ತಕ್ಕಂಥಕ್ಕೆ ಒಂದು ಮುಂದಾಗಿದೆ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸುಮಾರು 20 ದಿನಗಳಿಗೊಮ್ಮೆ ನೀರನ್ನು ಕಾಣ್ತಾ ಇರ್ತಾ ಇದ್ದಾರೆ ಜನ. ಹೀಗಾಗಿ ನೀರಿನ ಮೂಲ ಏನಿದೆ ತುಂಗಭದ್ರಾ ನದಿ ಇವತ್ತು ಬತ್ತಿ ಹೋಗಿದೆ. ಹೀಗಾಗಿ ಸಾಕಷ್ಟು ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ನಾವೀಗ ಗದಗ ಬೆಟಗೇರಿಯ ಒಂದು ಭಜಂತ್ರಿ ಓಣಿಯಲ್ಲಿ ನಾವಿದೀಗ ನಮ್ಮ ಒಂದು ಅಭಿಯಾನದಡಿಯಲ್ಲಿ ಏನು ನಮ್ಮ ಯಂಗ್ ಇಂಡಿಯಾ ಪರಿವಾರದ ಒಂದು ಸಹಕಾರದೊಂದಿಗೆ ಇವತ್ತು ನೀರನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದೀವಿ. ಸಾಕಷ್ಟು ಮಂದಿ ಇಲ್ಲಿನ ಜನರು ಹನಿ ನೀರಿಗಾಗಿ ಬಹಳಷ್ಟು ಖುಷಿಯಿಂದ ತಾವು ಆ ನೀರನ್ನ ಪಡಿತಾ ಇರತಕ್ಕಂಥದ್ದು. ಟ್ಯಾಂಕರ್ ಮೂಲಕವಾಗಿ ಏನು ನಾವು ನೀರನ್ನು ಸುತ್ತಮುತ್ತ ಬಹುಶಃ ಜನ ಇರ್ಬೋದು ಅಂತ ಭಾವಿಸ್ತೀನಿ. ಜನರ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನ ಕ್ಯೂರಿಯಾಸಿಟಿ ನನಗೆ ತಿಳ್ಕೊಳ್ಬೇಕು ಅಂತ. ಸೊ ಮಾತನಾಡಿಸಬಹುದಾ ಅವರನ್ನ? ಎಸ್ ಪ್ರತಿಭಾ, ನಾನು ಈಗಾಗಲೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಸಾಕಷ್ಟು ಮಂದಿ ನೂರಾರು ಕೊಡಗಳನ್ನು ಮಹಿಳೆಯರು ಪಡೆದುಕೊಂಡು ಹೋಗಿರ್ತಕ್ಕಂಥದ್ದು ನೀರು. ಅಮ್ಮ ನಮಸ್ಕಾರ. ನಮಸ್ಕಾರ, ಹೇಳಿ, ಏನು ಅನಿಸ್ತಾ ಇದೆ? ಈಗ ನೀರಿದ್ದಿಲ್ಲ ನಿಮಗೆ ಇಷ್ಟ ದಿನ, ವಿಸ್ತಾರ ನ್ಯೂಸ್ನವರು ನಿಮಗೆ ನೀರು ಕೊಡ್ತಾ ಇದ್ದಾರೆ, ಏನು ಹೇಳ್ತಾರೆ ಇದ್ರ ಬಗ್ಗೆ? ನಮಗೆ ನೀರು ಕೊಟ್ಟಿದ್ದು ಚಲೋ ಆಗೈತ್ರಿ, ಖುಷಿ ಆಗೈತ್ರಿ ನೀರು ಬಂದಿದ್ದು. ನೀರಿನ ಸಮಸ್ಯೆ ನೀರ ಬಿಟ್ಟಿಲ್ರಿ, 15 ದಿವಸ ಆಗೈತ್ರಿ, 15-20 ದಿವಸ ಆಗೈತ್ರಿ, ನೀರ ಬಿಟ್ಟಿಲ್ರಿ ನಮ್ಗೆ. 2 ತಾಸು ಬಿಡ್ತಾರೆ, ನೀರ ಸಾಲಂಗಿಲ್ರಿ ನಮಗೆ. ಈಗ ಚಲೋ ಆಗೈತ್ರಿ ಮತ್ತೆ ನೀರು ಬಿಟ್ಟಿದ್ದು. ಧನ್ಯವಾದಗಳು ಹೇಳಿದ ಬಿಟ್ಟಿದ್ದಕ್ಕೆ. ನಮ್ಮ ಜೊತೆ ಯಂಗ್ ಇಂಡಿಯಾ ಏನು ಪರಿವಾರ ಅಂತ ಸಹಕಾರ ನೀಡಿದೆ ಅಂತ ಹೇಳಿದ್ವಿ. ಆ ಒಂದು ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥ ಅವ್ರನ್ನ ನಾನು ಮಾತಾಡಿಸ್ತೇನೆ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈಗ ನಾವು ಅಭಿಯಾನವನ್ನು ಮಾಡ್ತಾ ಇದ್ವಿ, ತಾವು ಕೂಡ ಒಂದು ಸಹಕಾರ ನೀಡಿದರೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ? ಮೊದಲಕ್ಕೆ ವಿಸ್ತಾರ ಟಿವಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಬಂದು ನಮ್ಮ ಹತ್ರ ಹೇಳಿದಾಗ ನಾವು ಅವರ ಸಹಾಯದೊಂದಿಗೆ ಯಂಗ್ ಇಂಡಿಯಾ ಪರಿವಾರದ ಪದಾಧಿಕಾರಿಯಾಗಿದ್ದು ನಮ್ಮ ವೆಂಕನಗೌಡ ಗೋವಿಂದಗೌಡ ಅವರು ಯಾವುದೇ ಹಿಂದೆ ಮುಂದೆ ನೋಡದೆ ಒಂದೇ ಸರಿ ಹೇಳಿದ ತಕ್ಷಣವೇ ಅವರನ್ನು ಕೈ ಜೋಡಿಸಿ ನೀರಿನ ಒಂದು ಸಹಾಯವನ್ನು ಮಾಡ್ತಾ ಇದ್ದೀವಿ. ಇದೇ ಥರ ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಮಾಡಿದ್ದೀವಿ, ಮುಂದೆ ಮಾಡ್ತಾ ಹೋಗ್ತೀವಿ. ನಮ್ಮ
ನಮ್ಮ ವೆಂಕನಗೌಡ ಗೋವಿಂದಗೌಡ ಅವರು ಇನ್ನೂ ಮುಂದೆ ಬೆಳೆಯುತ್ತಾರೆ. ಇದೇ ರೀತಿ ಈಗ ನೀರು ಸದ್ಯಕ್ಕೆ 20 ದಿನ 25 ದಿನಕ್ಕೊಮ್ಮೆ ಬರ್ತಾ ಇದೆ. ಈ ಭಾಗದ ಬಜಂತ್ರಿ ಭಾಗದ ಜನರಿಗೆ ನೀರಿನ ತುಂಬ ತೊಂದರೆ ಇದ್ದು ಬಂದು ಕೇಳಿದ ತಕ್ಷಣವೇ ನಮ್ಮ ವೆಂಕನಗೌಡ ಗೋವಿಂದಗೌಡ ಅವರು ಬಂದು ಸಹಾಯವನ್ನು ಮಾಡಿದ್ದಾರೆ. ಏನು ಸರ್ ನೀರೇ ಬರಲಿಲ್ಲ. ಈಗ ನೀವು ತಂದು ಕೊಟ್ಟಿದ್ದೆ ಭಾಳ ಚಲೋ ಆಗೈತೆ ನಮ್ಗೆ. ಇಲ್ಲಪ್ಪ ಅಂದ್ರೆ ನೀರು ಇಲ್ದನ ಸಾಯಕತ್ತೀವಿ ಇಲ್ಲಿ. ಸಾಕ್ತೀವಿ 20-25 ದಿನಕ್ಕೆ ಒಮ್ಮೆ ಬರ್ತಾವೆ ನೋಡ್ರಿ ಇಲ್ಲಿ ನೀರು. ಎಸ್ ಪ್ರತಿಭಾ, ಇದು Okay. ಇಲ್ಲಿನ ಜನರ ಒಂದು ಮನದಾಳದ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು 20 ದಿನಗಳಿಗೊಮ್ಮೆ ನೀರು ಬರ್ತದೆ. ಆ 20 ದಿನಗಳ ಏನು ನಾವು ಸಂಗ್ರಹ ಮಾಡಿಕೊಂಡಿರ್ತೇವೆ ನೀರು, ಆ ಹುಳಗಳು ಬೀಳುತ್ತವೆ. ಸಂಗ್ರಹ ಮಾಡಿರ್ತಕ್ಕಂಥ ನೀರನ್ನು ನಾವು ಸೇವಿಸುವುದಕ್ಕೆ ಆಗೋದಿಲ್ಲ. ಹೀಗಾಗಿ ವಿಸ್ತಾರ ನ್ಯೂಸ್ ಏನು ಇದು ಒಂದು ನಮಗೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಹೀಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಮಾಧ್ಯಮಗಳು ಕೇವಲ ಸಮಸ್ಯೆಯನ್ನು ತೋರಿಸೋದಲ್ಲ, ನಾನು ಈಗಾಗಲೇ ಹೇಳಿದೆ, ಆ ಸಮಸ್ಯೆಗಳಿಗೆ ಸ್ಪಂದನೆ ನೀಡತಕ್ಕಂಥ ಕೂಡ ಸಾಮಾಜಿಕ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿಯನ್ನು ಇವತ್ತು ವಿಸ್ತಾರ ನ್ಯೂಸ್ ತೋರಿಸಿಕೊಟ್ಟಿದೆ ಅಂತಕ್ಕಂಥದ್ದು. ಥ್ಯಾಂಕ್ ಯು ಮಹಾಲಿಂಗ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.